ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 24ನೇ ತಾರೀಕು ಡಿಸೆಂಬರ್ 2025 ಬುಧವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ, ದಕ್ಷಿಣಾಯಣೆ, ಹೇಮಂತ ಋತು, ಪೌಷ ಮಾಸೆ, ಶುಕ್ಲ ಪಕ್ಷದ ಚತುರ್ಥಿ ತಿಥಿ, ಧನಿಷ್ಠಾ ನಕ್ಷತ್ರ, ಹರ್ಷಣ ಯೋಗ, ಬದ್ಧ ಕರ್ಣ. ಇವತ್ತಿನ ಪಂಚಾಂಗ ಫಲ ವಿಶೇಷವಾಗಿ ಸಂಖ್ಯೆಗಳಿಗೆ ಅನುಗುಣವಾಗಿ ನೀವು ಹುಟ್ಟಿದ ದಿನಾಂಕ, ಭಾಗ್ಯಾಂಕ, ಯೋಗ್ಯಾಂಕ, ಸಮ ಅಂಕ, ಅರ್ಧಾಂಕ ತುಂಬ ಇದೆ ಅಂಕೆಗಳಲ್ಲಿ. ಅದೊಂದು ನಿಜವಾಗ್ಲೂ ಸಂಖ್ಯೆಗಳ ಶಕ್ತಿಯನ್ನು ಅರ್ಥಕೊಂಡ್ರೆ ತುಂಬ ಚೆನ್ನಾಗಿ ನಿಮಗೆ ಗೊತ್ತಿಲ್ಲದೆಯೇ ಸಂಖ್ಯೆಗಳು ನಿಮ್ಮನ್ನ ಹಿಂಬಾಲಿಸ್ತಿರುತ್ತೆ, ನಿಮ್ಮ ಜೊತೆಲೇ ಇರುತ್ತೆ. ಯಾರ್ಯಾರೋ ಅಲ್ಲ, ಎಲ್ಲೆಲ್ಲೂ ಅಲ್ಲ. ನೋಡಿ, ನನ್ನ ಜೊತೆಲಿರೋರು ನೀವು ನಂಬೋಲ್ಲ, ಆ ಸಂಖ್ಯೆಗಳನ್ನ ನೋಡಿದ್ದೇನೆ. ಯಾರೂ ನನ್ನ ಜೊತೆ ಸಂಖ್ಯೆ 4 ಇಲ್ಲ, ಇಲ್ಲವೇ ಇಲ್ಲ. ಸಂಖ್ಯೆ 5 ನನ್ನ ಜೊತೆ ಇಲ್ಲ. ಗುರುವಿಗೆ ಸಂಬಂಧಪಟ್ಟಂತ, ಸೂರ್ಯನಿಗೆ ಸಂಬಂಧಪಟ್ಟಂತ ಸಂಖ್ಯೆಯಲ್ಲಿ ನಾನು ಹುಟ್ಟಿರೋದು. ನನ್ನ ಜೊತೆಯಲ್ಲಿರೋದು ಗುರುವಿಗೆ ಸಂಬಂಧಪಟ್ಟಂತ ಹಾಗೂ ಗಣಪತಿಗೆ ಸಂಬಂಧಪಟ್ಟಂತ ಸಂಖ್ಯೆಗಳ ಒಂದು ಶಕ್ತಿ. ಈವನ್ 8 ಕೂಡ ನನ್ನ ಜೊತೆಲಿಲ್ಲ. ಇದಾನ ಒಬ್ಬ ಆತ್ಮೀಯ ಗೆಳೆಯ, ತುಂಬಾ ಅಲ್ಲೊಂದು ಜೊತೆಯಲ್ಲಿರ್ಲಿಕ್ಕೆ ಬಿಟ್ಟಿಲ್ಲ. ಈ 8ರಲ್ಲಿ 2 ವ್ಯಕ್ತಿಗಳು ತುಂಬಾ ದೊಡ್ಡ ಮೋಸನೂ ನನಗೆ ಮಾಡಿದ್ದಾರೆ. ಯಾಕಂದ್ರೆ ಸೂರ್ಯನ ಸಂಖ್ಯೆ ಅಲ್ವಾ ನನಗೆ. ಸಂಖ್ಯೆ 1ರ ಪ್ರಭಾವದಲ್ಲಿ ನಾನು ಹುಟ್ಟಿರೋದು, ಹಾಗೂ ಗುರುವಿಗೆ ಸಂಬಂಧಪಟ್ಟಂತ ಒಂದು ವೈಬ್ರೇಷನ್ ಕೂಡ ಇರ್ತಕ್ಕಂಥದ್ದು. ಸಂಖ್ಯೆ 8ರಲ್ಲಿ ಹುಟ್ಟಿರೋ 2 ವ್ಯಕ್ತಿಗಳು ತುಂಬಾ ದೊಡ್ಡ ಮೋಸ. ಒಬ್ಬ ವಿದೇಶದಲ್ಲಿ ಓಡೋಗಿದ್ದಾನೆ, ಇನ್ನೊಬ್ಬ ಪರಸ್ಥಳಕ್ಕೆ ಕೊಡೋಕೆ ಸೆಟ್ಲ್ ಆಗ್ಬಿಟ್ಟಿದ್ದಾನೆ. ಅದೆಷ್ಟು ಬಾರಿ ಕೈ ಹಿಡ್ಕೊಂಡಿದ್ದಾನೋ ಗೊತ್ತಿಲ್ಲ. ಈ ಆತ್ಮಕಾರಕನಿಗೂ ಗುರುವಿಗೂ ಈ ಶನಿಯ ಭಾವದ ಸಂಖ್ಯೆಗೂ ಹೊಂದಾಣಿಕೆ ಆಗೋಲ್ಲ. ಅಲ್ಲೊಂದು ವಿಚಿತ್ರ ನಡಿಲೇಬೇಕು, ಅದು ನಷ್ಟ. ಸೊ ನಿಮಗೇ ಗೊತ್ತಿಲ್ಲದೆಯೇ ಅಲ್ಲೊಂದು ವಿಚಿತ್ರ ನಡೆಯುತ್ತೆ. ಸಂಖ್ಯೆಗಳ ಜೋಡಣೆ ಅದೊಂದು ಅದ್ಭುತ. ನನ್ನ ಜೊತೆ ನೀವು ನೋಡಿ, ಸೂರ್ಯನ ಹಾಗೂ ಗುರುವಿಗೆ ಸಂಬಂಧಪಟ್ಟಂಥದ್ದಲ್ವಾ. ಗಣಪತಿ ಸಂಖ್ಯೆ ಇದೆ, ನಮ್ಮ ಫ್ಯಾಮಿಲಿನಲ್ಲಿ ಎಲ್ಲಾನು ನೋಡಿದ್ದಾನೆ. ರಾಹುಗೆ ಸಂಬಂಧಪಟ್ಟಂತ ಒಂದು ಸಂಖ್ಯೆ ಇತ್ತು, ಸಂಖ್ಯೆ 4 ಇಲ್ಲ ನನ್ನ ಜೊತೆಲಿ. ನಾನು ಏನ್ ಮಾಡಿದ್ರು ಆ ವ್ಯಕ್ತಿ ನಮ್ಮ ಭಾವ. ಅಲ್ಲೊಂದು ಏನೋ ಅಗೋಚರವಾಗಿ ದ್ವೇಷ ಭಾವ ಹೊಟ್ಬಿಟ್ಟಿತ್ತು. ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ನನ್ನನ್ನು ತುಂಬಾ ಪ್ರೀತಿಸ್ತಿದ್ದವರು, ಗೌರವಿಸ್ತಿದ್ದವರು, ನನ್ನನ್ನು ತಿದ್ದಿದವರು, ನನಗೆ ತುಂಬಾ ಮಾರಲ್ ಬೂಸ್ಟ್ ಕೊಟ್ಟವರು, ನನ್ನ ಭಾವ ದೂರ. ಯಾವ ಮಟ್ಟಕ್ಕೆ ಅಂದ್ರೆ ನಾನು ಅವ್ರನ್ನ ಕಟ್ಟು ಕಡೆವರೆಗೂ ತುಂಬಾ ಪ್ರೀತಿಸ್ತಿದ್ದೆ. ಅವ್ರು ಏನ್ ಹೇಳಿದ್ರು ಇರ್ಲಿ ಬಿಡು ಭಾವ ಅಂತ. 1-2 ಬಾರಿ ಮಾತ್ರ ಗದರ್ ಬಿಟ್ಟಿದ್ದೆ. ಎಲ್ಲೋ ಒಂದು ತುಂಬಾ ನೋವಾದಾಗ ಮನೆಯ ಹೆಣ್ಮಕ್ಳ ವಿಚಾರದಲ್ಲಿ ಅಕ್ಕನೇ ಎಷ್ಟು ಅಂತ ತಡ್ಕೊಳ್ಳೋದು. ನಿಜವೇ, ಚಿಕ್ಕ ಹುಡುಗ ನಾನು. ಅಕ್ಕನಿಗೆ ಮದುವೆ ಆದಾಗ ತಡೀಲಾರದೆ 1-2 ಬಾರಿ ಭಾವ ಹೇಳೋರು ಕೇಳೋರು ಇಲ್ವಾ, ಹಾಗೆ ಹೇಗೆ ಅಂತ ಅದನ್ನ ಮನ್ಸಲ್ಲಿ ಇಟ್ಕೊಂಡ್ರ ಇನ್ನೊಂದ ನನಗೆ ಕಡೆವರೆಗೂ ಅರ್ಥ ಆಗ್ಲಿಲ್ಲ. ಈಗಲೂ ಅವ್ರನ್ನ ತುಂಬಾ ನೆನ್ಸ್ಕೊತಾನೆ, ತುಂಬಾ ಗೌರವಿಸ್ತಾನೆ, ತುಂಬಾ ಪ್ರೀತಿಸ್ತಾನೆ. ಅಕ್ಕನ ಹತ್ರ ಯಾವಾಗ್ಲೂ ಹೇಳ್ತಿರ್ತಾನೆ, ನನಗೆ ಯಾರು ಸಪೋರ್ಟ್ ಮಾಡಿದ್ರು ಇಲ್ವಮ್ಮ, ತಂದೆಗಿಂತಲೂ ನಿನ್ನ ಯಜಮಾನ ನಮ್ಮ ಭಾವಯ್ಯ ನಿಜವಾಗ್ಲೂ ನನ್ನನ್ನು
ಪ್ರೀತಿಸ್ತೀರಿ. ನಾನು ಎಲ್ಲಾದ್ರೂ ಒಂದು ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಸೀದಾ ಕೂತಿರೋರು ಕೈಯಲ್ಲಿದ್ದದ್ದು ಉಂಗುರ ಬಿಚ್ಚಿಬಿಟ್ಟು, ಬ್ರೇಸ್ಲೆಟ್ ಬಿಚ್ಚಿಬಿಟ್ಟು, ಚೈನ್ ಬಿಚ್ಚಿಬಿಟ್ಟು ಹಾಕೋರು. ಹಿಂಗೆ ಹೋಗ್ಬೇಡಪ್ಪ ನೀನು ಅಂತ. ಬೇಡ ಬಾವ ಅಂತ ಹೇಳಿ ನೀವು ನಂಬಲ್ಲ, ಜೇಬಲ್ಲಿ ಒಂದು 20 ರೂಪಾಯಿ ಇಡೋರು ಖರ್ಚಿಗೆ. ಬಾವ ನೀನು ಇಟ್ಕೊ ಮಗು. ಅಷ್ಟು ಪ್ರೀತಿ ನನ್ನ ಮೇಲೆ, ಏನೋ ಒಂದು ನಂಬಿಕೆ ಅವ್ರಿಗೆ, ಏನೋ ಒಂದು ತುಂಬ ತಿದ್ದಿದ್ದಾರೆ ನಿಜವಾಗ್ಲೂ. ನಾನು ನೆನೆಸ್ಕೋತೀನಿ. ಬಟ್ ಏನೋ ಆ ರಾಹು ಸಂಖ್ಯೆ ಈ ಸೂರ್ಯನ ಸಂಖ್ಯೆಗೆ ಗ್ರಹಣ ಆಗ್ಬಿಡ್ತು. ಇಲ್ಲ, ಈ ಸೂರ್ಯ ಅವ್ರ ಗ್ರಹಣ ಅನ್ನಿಸ್ಲಿಕ್ಕೆ ಶುರುವಾಯ್ತು. ಹಾಗೆ ಸಂಖ್ಯೆ 8, 8ರ ಪ್ರಭಾವದಲ್ಲಿ ಇನ್ನೊಂದು 17 ಅನ್ನತಕ್ಕಂಥ ನಮ್ಮ ಇನ್ನೊಂದು ತುಂಬಾ ಆತ್ಮೀಯರು. ಹೊಂದಾಣಿಕೆ ಆಗ್ಲಿಲ್ಲ. ಮಾತಾಡ್ತೇನೆ, ಬಟ್ ದರ್ ಇಸ್ ಅ ಹ್ಯೂಜ್ ಗ್ಯಾಪ್ ಬಿಟ್ವೀನ್ ಅವ್ರಿಗೂ ನನಗೂ. ಅಂದ್ರೆ ನಿಮಗೆ ಗೊತ್ತಿಲ್ಲದೆಯೇ ದ ನಂಬರ್ಸ್ ಪ್ಲೇಸ್ ಎ ಮೇಜರ್ ರೋಲ್. ಯಾರ್ಯಾರು ನಿಮ್ಮ ಜೊತೆ ಹೆಜ್ಜೆ ಇಡಲು ಸಾಧ್ಯವಿಲ್ಲ, ಇರ್ಲಿಕ್ಕೆ ಬಿಡೋದಿಲ್ಲ. ಅದು ನನ್ನ ತಾಯಿ ಇರ್ಬೋದು, ನನ್ನ ತಂದೆ ಇರ್ಬೋದು, ನನ್ನ ಅಕ್ಕಂದಿರಿರ್ಬೋದು, ತಂಗಿರಿರ್ಬೋದು, ನನ್ನ ಬಂಧುಗಳಿರ್ಬೋದು, ಮಿತ್ರರಿರ್ಬೋದು. ಇವತ್ತಿಗೂ ನೋಡಿ, ನನ್ನ ಆಫೀಸ್ ನಂಬರ್ ನೀವು ನಂಬೋಲ್ಲ, ಇಟ್ಸ್ ಅ ಬ್ಯೂಟಿಫುಲ್ ನಂಬರ್. ಮೊಟ್ಟ ಮೊದಲ ಬಾರಿಗೆ ನೀವು ನಂಬೋಲ್ಲ, 3 ವರ್ಷ ಒಂದೇ ಆಫೀಸಲ್ಲಿ ಇರೋದು ಇದೇ ಫಸ್ಟ್ ಟೈಮ್. ನಾನು 27-28 ವರ್ಷದ ಈ ಆಫೀಸ್ ಪಯಣದಲ್ಲಿ 9 ಆಫೀಸ್, ಪ್ರತಿ 2 ವರ್ಷ ಇಲ್ಲ 3 ವರ್ಷಕ್ಕೆ ಬದಲಾವಣೆ. ಈ ಆಗಸ್ಟ್ಗೆ ಬದಲಾವಣೆ ಆಗ್ಬೇಕಿತ್ತು ಈ ಆಫೀಸ್. ಆಗಸ್ಟ್, ಸೆಪ್ಟೆಂಬರ್ ಇಲ್ಲ ಅಕ್ಟೋಬರ್ಗೆ ಬದಲಾವಣೆ. ಏನ್ ಮಾಡಿದ್ರು ನನ್ನ ಮನ್ಸಿಗೆ ಯಾಕೋ ಒಂಥರ ಸ್ಥಾಪನೆ ಆಗಿ ಗೊತ್ತಾ. ನಂಬರ್ 372 ಇಲ್ಲಿ ಮ್ಯಾಜಿಕ್ ನಡೆದು ಕೂತಿದೆ. 372 ಕುಡಿಸ್ ನೋಡಿ 12, ಅಲ್ಲಿ ಮುಂದ್ಗಡೆ 2 ಚಂದ್ರ, ಹಿಂದ್ಗಡೆ ಗುರು, ದಕ್ಷಿಣಾಮೂರ್ತಿ, ಮಧ್ಯದಲ್ಲಿ ಗಣಪತಿ 7. ನಿಜ ಹೇಳಬೇಕು ಅಂದ್ರೆ ಎಲ್ಲೂ ಹೋದ್ರೂ ಆಫೀಸ್ಗೆ ಬಂದ್ಬಿಡ್ತಾನೆ. ಎಂತ ಸೂತಕವಿದ್ದರೂ ಅಲ್ಲಿ ಬಂದು ಆಫೀಸ್ಗೆ ಬಂದು ಕೂತ್ಕೋತಾನೆ. ನೋವಾಗಿದ್ರು ಎಲ್ಲ ಮರ್ತೋಗ್ತಾನೆ. ಟೆನ್ಷನ್ ಅನ್ಸಿದ್ದೇ ಇಲ್ಲ. ನನ್ನ ಗೌರವಕ್ಕೆ, ನನ್ನ ವ್ಯಕ್ತಿತ್ವಕ್ಕೆ ನನಗೇ ಗೊತ್ತಿಲ್ಲದೆ ಕನೆಕ್ಷನ್. ನಮಗೆ ಗೊತ್ತಿಲ್ಲದೆ ಕೆಲವು ತೊಂದರೆಗಳು ಬರ್ತವೆ. ನೀವು ಆ ಸಂಖ್ಯೆಗಳು, ಆ ವ್ಯಕ್ತಿಗಳು ಹುಟ್ಟಿರ್ತಕ್ಕಂಥ ಸಂಖ್ಯೆ, ರಾಶಿ, ನಕ್ಷತ್ರ ಬರ್ಕೊಳ್ಳಿ. ಅದು ಕನೆಕ್ಟಿವಿಟಿ ಲಾಂಗರ್ ರನ್ ಇರುವುದಿಲ್ಲ, ನೆನಪಿಟ್ಟುಕೊಳ್ಳಿ. ಅಲ್ಲೊಂದೇನೋ ಒಂದು ದುಷ್ಟ ಗ್ರಹಗಳ ಪ್ರಭಾವ ಆಯ್ತು ಅಂದ್ರೆ ಎತ್ತಿ ತೋರಿಸಿ ಬಿಸಾಕ್ಬಿಡುತ್ತೆ, ಅವರನ್ನ ದೂರ ಮಾಡಿ ಬಿಸಾಕ್ಬಿಡುತ್ತೆ. 100% ಹೇಳ್ತೇನೆ, ನಾವು ಅವರಿಗೆ ಸ್ವಾರ್ಥಿಯಾಗಿ ಕಾಣಿಸ್ಬೋದು, ಇಲ್ಲ ಅವರು ನಮಗೆ ಸ್ವಾರ್ಥಿಯಾಗಿ ಕಾಣಿಸಬಹುದು. ಇದಂತೂ ನಿಶ್ಚಿತ. ಸೊ ನಿಮಗೆ ಯಾವುದೇ ವ್ಯಕ್ತಿ ತುಂಬಾ ಹತ್ತಿರಕ್ಕಿದ್ದಾರೆ, ಚೆಕ್ ಮಾಡಿ ನೋಡಿ ಬೇಕಾದ್ರೆ ಅವ್ರು ಯಾವ ಸಂಖ್ಯೆಯಲ್ಲಿ ಹುಟ್ಟಿದ್ದಾರೆ ಅಂತ. ನನ್ನ ಆತ್ಮೀಯ ಗೆಳೆಯ 9ರ ಪ್ರಭಾವದಲ್ಲೇ ಕೃಷ್ಣನ್ 1, 3, 9. ಇಟ್ ಇಸ್ ಅ ಬ್ಯೂಟಿಫುಲ್ ಕಾಂಬಿನೇಷನ್. ಸೂರ್ಯ, ಗುರು, ಸುಬ್ರಹ್ಮಣ್ಯ, ಹಾಗೂ ಸಂಖ್ಯೆ 7 ಗಣಪತಿ, 2 ದುರ್ಗಾ. ನೋಡಿ ಎಷ್ಟು ಚೆನ್ನಾಗಿ ಆಗುತ್ತೆ ಅಂದ್ರೆ ಅದು ಪರಿವಾರವೇ. ಹಾಗೆಯೇ 5, 6, 4 ಕಾಂಬಿನೇಷನ್ಗಳು ಬರ್ತವೆ. 4, 5, 6 ಈ 4 ಸಂಖ್ಯೆ ಇದೆಯಲ್ಲ, 5ಕ್ಕೆ ತುಂಬಾ ಆತ್ಮೀಯತೆ, 6ಕ್ಕೂ ಕೂಡ ತುಂಬಾ ಆತ್ಮೀಯತೆ. ಮಕ್ಕಳೇ, ನೀವು 4ನೇ ತಾರೀಕಲ್ಲಿ ಹುಟ್ಟಿದಿರಿ ಅಂದ್ರೆ ನಿಮ್ಮ ಪಕ್ಕದಲ್ಲಿರೋರು, ನಿಮ್ಮ ಮಕ್ಕಳು, ನಿಮ್ಮ ಯಜಮಾನರು, ನಿಮ್ಮ ಪತ್ನಿ, ನಿಮ್ಮ ಸ್ನೇಹಿತರು, ನಿಮ್ಮ ಬಿಸ್ನೆಸ್, ನಿಮ್ಮ ವೆಹಿಕಲ್ ನಂಬರ್ಸ್, ಇವುಗಳನ್ನ ನೋಡಿ. ಇಲ್ಲ 5ನೇ ಸಂಖ್ಯೆಯಲ್ಲಿ ಹುಟ್ಟಿದಿರಿ, 6ನೇ ಸಂಖ್ಯೆಯಲ್ಲಿ ಹುಟ್ಟಿದಿರಿ, ಯು ವಿಲ್ ಬಿ ಕನೆಕ್ಟೆಡ್ ವಿತೌಟ್ ಯುವರ್ ನಾಲೆಡ್ಜ್. ವಿತೌಟ್ ಯುವರ್ ನಾಲೆಡ್ಜ್ ಯು ಆರ್ ಕನೆಕ್ಟೆಡ್. ಯಾರ್ಯಾರೋ ನಿಮ್ಮ ಸರ್ಕಲ್, ನೀವು ಊಟ ತಿನ್ಲಿಕ್ಕೆ ಆಗುವುದಿಲ್ಲ, ಸೇರಿಸಲು ಬಿಡುವುದಿಲ್ಲ. ನೆನ್ಪಿಟ್ಕೊಳ್ಳಿ. ಇಟ್ ಇಸ್ ಮೈ 30-35 ವರ್ಷಗಳ ಅನುಭವದಿಂದ ಹೇಳ್ತಾನೆ. ಇದೆಲ್ಲೂ ಇಲ್ಲ, ನಾನಾಗಿ ಕಂಡುಕೊಂಡಿರೋದು. ಇದ್ಯಾರು ಇವರು, ಇದು ಹೇಗೆ ಬಂದ್ರು, ಇದು ಹೇಗೆ ಬಂತು, ಇದು ಹೆಂಗ್ ಬಂತು, ಇದು ಯಾವ ರೀತಿ,
someone is bringing. ಅದು ಸಾಧ್ಯವೇ ಇಲ್ಲ. ನಾವು ಅನ್ಕೋತೇವೆ, ತುಂಬಾ ಜನ ಹೇಳ್ತಿರ್ತಾರೆ ಮದುವೆಗಳು ನಾನ್ ನೋಡಿದ್ದು, ಜಾತಕ ನೋಡಿದ್ದು, ಹೆಸರು ಬಲ ನೋಡಿದ್ದು, ಅತ್ತೆ ಮಗಳು, ಮಾವನ ಮಗಳು, ಕಾಲೇಜ್ ಮೇಟು, ಸ್ಕೂಲ್ ಮೇಟು. ಅಲ್ಲವೇ ಅಲ್ಲ, ಅಲ್ಲವೇ ಅಲ್ಲ. ನೀವು ತಗೋಬನ್ನಿ, ಮದುವೆ ಆದ್ಮೇಲೆ ತೋರಿಸ್ತಾನೆ, ನೀವು ಯಾರನ್ನಾದ್ರೂ ಆಗ್ಲಿ. ಅಲ್ಲೊಂದು ಮ್ಯಾಜಿಕ್ ನಿಮ್ ಜಾತಕದಲ್ಲಿ ತೋರಿಸ್ತಾನೆ. ಹೆಸರು ಬಲ ನಾವು ಇಂಪಾರ್ಟೆನ್ಸೇ ಕೊಡೋದಿಲ್ಲ, ನೀವು ನಂಬೋಲ್ಲ. ನನ್ನದು ನನ್ನ ಧರ್ಮಪತ್ನಿಯದ್ದು ಹೆಸರು ಬಲ ತೆಗೆದುಕೊಂಡರೆ 3 ಕೂಡೋದು. 3 ನಂಬ್ತೀರಾ? 3 ಗುಣಗಳೇ ಕೂಡೋದು. ವಿ ಆರ್ ಲಿವಿಂಗ್ ವೆರಿ ಹ್ಯಾಪಿಲಿ. ಆ ಮಗು ಇವತ್ತಿಗೂ ನನಗೆ ನೋವು ಕೊಟ್ಟಿದ್ದಿಲ್ಲ. ಕೊಟ್ಟಿದ್ರೆ ನಾನು ಕೊಟ್ಟಿರ್ಬೇಕು. ಹೊರಟ ಕುಂಭ. ಖಂಡಿತ ಇಲ್ಲ. ಇಬ್ಬರಿಗೂ ಹೊಂದಾಣಿಕೆ ಇಲ್ಲ ಮಕ್ಕಳೇ. ಹೆಸರು ಬಲ ತೆಗೆದುಕೊಂಡ್ರೆ ಮದುವೆ ಆಗೋ ಇಲ್ಲ. ಈ ರಾಶಿ, ಈ ನಕ್ಷತ್ರ ಸಾರ ಅಂತೆಲ್ಲ ಹೇಳ್ತೀವಲ್ವಾ. ಬಟ್ ದೇರ್ ಇಸ್ ಅ ಮ್ಯಾಜಿಕಲ್ ಮೂಮೆಂಟ್ ಇನ್ ನಂಬರ್ಸ್. ಸೂರ್ಯ, ಗುರು, ಕೇತು 9, ಸುಬ್ರಹ್ಮಣ್ಯ, ಗಣಪತಿ, ಶಿವ, ಪಾರ್ವತಿ ಹಾಗೂ ಸುಬ್ರಹ್ಮಣ್ಯ, ಈ 4ರ ಸಮ್ಮಿಳಿತ ನಮ್ಮ ಜಾತಕದಲ್ಲಿದ್ದಾವೆ. ಆ ನಂಬರ್ಸ್ ಅಲ್ಲೂ ಇದೆ, ನಂಬರ್ಸ್ ಅಲ್ಲೂ ಇದೆ. ಅದೇ ಮ್ಯಾಜಿಕ್. ನನ್ನ ಮನೆಯ ಡೋರ್ ನಂಬರ್ ಸಮೇತ ದರ್ ಇಸ್ ಅ ಮ್ಯಾಜಿಕ್. ದೇರ್ ಈಸ್ ಅ ಮ್ಯಾಜಿಕ್. ನಮ್ಮನ್ನು ಇರಿಸ್ಲಿಕ್ಕೆ ಬಿಡೋದಿಲ್ಲ. ಆ ವ್ಯಕ್ತಿಯ ಜೊತೆ ಆಗಲಿ, ಆ ಬಟ್ಟೆ ಆಗಲಿ. ಎಲ್ಲರೂ ಕಪ್ಪು ಧರಿಸೋಲ್ಲ, ಎಲ್ಲರೂ ನೀಲಿ ಧರಿಸೋಲ್ಲ, ಎಲ್ಲರೂ ಗಡ್ಡ ಬಿಡೋಲ್ಲ, ಎಲ್ಲರೂ ಜುಟ್ಟು ಬಿಡೋದಿಲ್ಲ, ಎಲ್ಲರೂ ಟ್ಯಾಟೂ ಹಾಕಿಸ್ಕೊಳ್ಳಲ್ಲ, ಎಲ್ಲರೂ ಪೂಜೆ ಮಾಡೋಲ್ಲ. ಕೆಲವರು ಪೂಜೆಯೇ ಮಾಡೋಲ್ಲ, ಬಟ್ ಅವರಿಗೆ ಮೀರಿದ ಭಕ್ತರಿರೋಲ್ಲ. ಅಂತರ್ಮುಖಿಯಾಗಿ ಯಾವುದೇ ವಿಭೂತಿ ಇಲ್ಲ, ಬೊಟ್ಟಿಲ್ಲ, ರುದ್ರಾಕ್ಷಿ ಇಲ್ಲ, ಏನೂ ಇಲ್ಲ. ಏನೋ ಒಂದು ಧ್ಯಾನದಲ್ಲಿ, ಜಪಧ್ಯಾನದಲ್ಲಿ ಇರ್ತಾರೆ. ಅವರು ಇರ್ತಾರೆ, ನೋಡಿದ್ದೇನೆ. ಕೆಲವರು ವಿಧವಾದ ಮಾಲೆಗಳು ಹಾಕಿರ್ತಾರೆ. ಸ್ವಾಮಿಗಳ ಲೀಲೆಗಳು ಬ್ರಹ್ಮಾನಂದವಾಗಿ ಬರುತ್ತೆ. ಗುರು ವಕ್ರ ನೋಡಿ, ಈಗ ಒಂದು ಸ್ವಾಮೀಜಿದು ಹೊರಗಡೆ ಬಂದಿದೆ. ಅಲ್ಲಿ ನೀವು ಇಲ್ಲ ಅಂದ್ಮೇಲೆ ಅಲ್ಲಿ ಕುತ್ಕೋಬಾರ್ದಿತ್ತು. ಏನ್ ಮಾಡ್ತೀರಾ? ಆ ಮೋಹ, ಈ ಒಂದು ಮನುಷ್ಯ ಎಷ್ಟು ಮಲಿನ ಅನ್ನತಕ್ಕಂಥದ್ದು. ಇರ್ಲಿ, ಸಂಖ್ಯೆಗಳ ಬಗ್ಗೆ ಮಾತಾಡ್ತಿದ್ದೇವೆ. ಸೊ ಇವತ್ತು ಮಾತನಾಡ್ತಿರೋ ಸಂಖ್ಯೆ 5ನೇ ತಾರೀಕು, 14ನೇ ತಾರೀಕು, 23ನೇ ತಾರೀಕು ನಂದು ಹುಟ್ಟಿರ್ತಕ್ಕಂಥ ಬ್ಯೂಟಿಫುಲ್ ಸಂಖ್ಯೆ. ಎಲ್ಲಿದ್ದರೂ ಬದುಕಬಲ್ಲೆರಿ ಅನ್ನುವುದು ಸಂಖ್ಯೆ 5 ಗೊತ್ತಿರುತ್ತೆ. ಅನ್ ಆರ್ಟ್ ಆಫ್ ಮೇಕಿಂಗ್ ಅಂಡ್ ಸೇವಿಂಗ್ ಮನಿ. ಮನಿ ಮೈಂಡೆಡ್ ಅಲ್ಲ, ನೀವು ಖಂಡಿತ ಮನಿ ಮೈಂಡೆಡ್ ಅಲ್ಲ. ಬಟ್ ಮನಿ ಇಲ್ಲದೆ ಇರ್ಲಿಕ್ಕಾಗೋದಿಲ್ಲ ಅಂತ ತಿಳ್ಕೊಂಡು ಏಕೈಕ ಸಂಖ್ಯೆ. ನೋಡಿ, ಇದಕ್ಕೆ ತುಂಬಾ ಚೆನ್ನಾಗಿ ನಂಗೆ ನೆನಪಿದೆ. ಒಂದು ನಮ್ಮ ಗುರುಗಳು ಹೇಳೋರು, ಒಂದು ಸೈಕಾಲಜಿಸ್ಟ್ ಡಾಕ್ಟ್ರು ಒಬ್ಬ ಬರ್ತಾನೆ. ಬಂದ್ಬಿಟ್ಟು, ಡಾಕ್ಟ್ರೇ ನನಗೆ ನಿದ್ದೆ ಬರ್ತಿಲ್ಲ. ಹೌದಾ? ಸರಿ. ಸೈಕಾಲಜಿಸ್ಟ್, ಮನೋವಿಜ್ಞಾನಿ. ಸರಿ, ತಿಳ್ಕೋಬೇಕು, ಕೌನ್ಸಿಲಿಂಗ್ ಮಾಡಬೇಕು, ಆಯ್ತು ಅಂತ ಹೇಳ್ಬಿಟ್ಟು ಹೀಗೆ ಎಲ್ಲ ಕ್ವಶನ್ಗಳನ್ನು ಕೊಡ್ತಾ ಕೇಳ್ತಾ ಯಾವಾಗ ಆಗುತ್ತೆ, ಹೆಂಗಾಗುತ್ತೆ, ಏನು ಅನ್ಸುತ್ತೆ, ಹೀಗೆ ಕೇಳ್ತಾ ಕಡೆಗೆ ಅವನು ಹೇಳ್ತಾನೆ, ನಾನು ಮಲಗಿರ್ತೇನೆ, ನನ್ನ ಮಂಚದ ಕೆಳಗಡೆ ಯಾರೋ ಡಗ್ಗ ಸದ್ದು ಥರ, ನನ್ನ ಹಾಗೆಯೇ ನಿದ್ದೆಗೆ ಹೋದಾಗ ಎದ್ದು ಬಂದು ಹಿಂಗೆ ನೋಡೋ ಥರ ಅನಿಸುತ್ತೆ ಅಂತ. ಇವರು ವಿಧವಾದ ಟೆಸ್ಟ್ಗಳನ್ನೆಲ್ಲ ಮಾಡ್ತಾ ಗೊತ್ತಾಯ್ತು ಇವನು ಮನೋಭ್ರಾಂತಿ. ಸರಿ, ಒಳ್ಳೆ ಪೇಷಂಟ್ ಸಿಕ್ಕಾಕೊಂಡಿದ್ದಾನೆ. ಟೆನ್ಷನ್ ಮಾಡ್ಕೋಬೇಡ ಕಣ, ಒಂದು 10-12 ಬಾರಿ ಸಿಟ್ಟಿಂಗ್ ಬಾ, ನಿನ್ನ ಒಂದು ಟ್ರೀಟ್ಮೆಂಟ್ ಮಾಡಿ ಇದೆಲ್ಲ ಮಾಡಿಬಿಡ್ತಾನೆ, ಡೋಂಟ್ ವರಿ. ಪ್ರತಿ ಸಿಟ್ಟಿಂಗಿಗೂ ಒಂದು 5,000 ರೂಪಾಯಿ. ಇವನು, ಸಾರ್ ನಾನು ಹೆಂಡ್ತಿನ ಕೇಳದೆ ಏನೂ ಮಾಡೋಕ್ಕಾಗೋದಿಲ್ಲ ಸರ್. ಓ, ಇದು ರಾತ್ರಿಲಿ ನಿದ್ದೆ ಬರಲ್ಲ ಅಂದರೆ ಡೈಲಿ ಬೆಳಿಗ್ಗೆ ಪೂರ್ತಿ ನಿದ್ದೆ ಬರ್ದಾಗ ಮಾಡೋಳು ನಾನು ಹೆಂಡ್ತಿ ಸರ್. ನೀವು ಸುಮ್ಮನಿರಿ ಸರ್, ನಾನು ಒಂದ್ಸಲಿ ಕೇಳ್ಕೊಂಡು ಬರ್ತೀನಿ. ಆಯ್ತು ಹೋಗಪ್ಪ. ಬಂದೇ ಬರ್ತಾನೆ. ಯಾಕಂದ್ರೆ ಅಷ್ಟು ಭಯ ಬಿದ್ದುಬಿಟ್ಟಿದ್ದಾನೆ. ಒಂದು 15 ದಿನ ಆಗಿದೆ ಸರಿಯಾಗಿ ನಿದ್ದೆ ಮಾಡಿ. BP ಎಲ್ಲ ಶೂಟಪ್ ಆಗ್ತಿದೆ. ನಿದ್ದೆ ಮಾಡಿದೆ, ಒಂಥರ ವಿಚಲಿತ ಆಗ್ಬಿಟ್ಟು. ಸರಿ, ಒಂದು 15 ದಿನ ಆಯ್ತು, 20 ದಿನ ಆಯ್ತು, ಓದೋನು ಬರಲೇ ಇಲ್ಲ. ಒಂದು ತಿಂಗಳಾಯ್ತು. ಸರಿ, ಒಮ್ಮೆ ಡಾಕ್ಟ್ರು
ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿರ್ತಾರೆ, ಪೂಜೆ ಮಾಡ್ಕೊಂಡು ಹೊರಗಡೆ ಬರ್ಬೇಕಾದ್ರೆ ಅವನ ಹೆಂಡತಿ ಮಕ್ಕಳ ಸಮೇತ ಅದೇ ದೇವಸ್ಥಾನಕ್ಕೆ ಬರ್ತಿದೆ. ಗುರ್ತಿಳ್ಬಿಟ್ಟ, ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರಪ್ಪ, ಹೇಗಿದೆಯೋ, ಚೆನ್ನಾಗಿ ಕಾಣಿಸ್ತಿದ್ಯೋ ಅಂತ. 100 ರೂಪಾಯಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡ್ತು. 100 ರೂಪಾಯಲ್ಲಿ ₹1 ಖರ್ಚಿಲ್ಲ ಡಾಕ್ಟ್ರೆ. ಹೌದಾ, ಇದೇನೋ ಇದು ಒಂದು 10-12 ಸಿಟ್ಟಿಂಗು 5-5 ಸಾವಿರ ರೂಪಾಯಿ ನಾನು ದುಡ್ಡು ಮಾಡ್ಕೊಳ್ಳೋಣ ಅಂತ ನಾನು ನೋಡ್ಕೊಂಡಿದ್ದೆ. ಡಿಸ್ಟರ್ಬ್ ಅಂತೂ ಆಗಿದ್ದಾನೆ, ಟ್ರೀಟ್ಮೆಂಟ್ ಮಾಡೋಣ ಅಂತ. ನನ್ನ ಹೊಟ್ಟೆನೂ ತುಂಬುತ್ತೆ, ನನ್ನ ಒಂದು ಜೀವನನೂ ನಡೆಯುತ್ತೆ. ಅಂದರೆ ಇದು ಯಾರೋ ಕಲ್ಲು ಹಾಕ್ಬಿಟ್ರು ಅಂತ. ಹೆಂಗೋ ಏನೋ ನಾನು ಹೆಂಡ್ತಿ ಮಾಡಿದ ಟೆಕ್ನಿಕ್ಕು ಅಂತ. ನಿನ್ನ ಹೆಂಡ್ತಿನ ಏನೋ ಮಾಡಿದ್ಲು ಅಂತ. ಏನೂ ಇಲ್ಲ ಸ್ವಾಮಿ, ಆ ಬೆಡ್ ಮೇಲೆ, ಆ ಮಂಚದ ಮೇಲೆ ಬೆಡ್ ಇತ್ತಲ್ಲ, ಕೆಳಗಡೆ ತೆಗೆದು ಹಾಕಿದ್ಲು. ನಾ ಹೇಳ್ತಲೇ ಇದ್ದೆ, ಯಾರೋ ಮಂಚದಿಂದ ಕೆಳಗಡೆ ನೋಡ್ತಾರೆ ಅಂತ. ಮಂಚನೆತ್ತಿ ಮುಗುಚಾಕಿ ಗೋಡೆಗೆ ಹೊರಗಿಸ್ಬಿಟ್ಟು ಅದ್ರ ಮೇಲಿದ್ದು ಬೆಡ್ಡು ದಿಂಬು ಕೆಳಗಡೆ ಹಾಕ್ಬಿಟ್ಟು ಮಲ್ಕೊಳ್ಳಿ, ಅದು ಹೆಂಗೆ ಕೆಳಗಡೆಯಿಂದ ಬರುತ್ತೆ ನಾನು ನೋಡ್ತೀನಿ ಅಂತ. ಪಕ್ಕದಲ್ಲಿ ಅವಳು ಮಲ್ಕೊಂಡಾಗಿಂದ ಯಾವ ದೆವ್ವನೂ ಬರ್ತಿಲ್ಲ, ಯಾರು ಬಂದು ನೋಡ್ತಾ ಇಲ್ಲ ಅಂತ. ಸಂಖ್ಯೆ 5ರಲ್ಲಿ ಹುಟ್ಟಿದವರು ಅಂತ ತಾಕತ್ನವರು, ಸಹಜ ಬುದ್ಧಿವಂತರು ನೀವು. ಹೌದು ಅಲ್ವೋ ಹೇಳಿ? ಹೌದು. ಸಂಧಿಯಲ್ಲಿ ಸಮಾರಾಧನೆ ಮಾಡೋದನ್ನ ಕಲಿಬೇಕು ಅಂದ್ರೆ ಸಂಖ್ಯೆ 5ರಲ್ಲಿ ಹುಟ್ಟಿದವ್ರ ಹತ್ರ ಕಲ್ತ್ಕೋಬೋದು. 5ನೇ ತಾರೀಕು, 14ನೇ ತಾರೀಕು, 23ನೇ ತಾರೀಕು ಹುಟ್ಟಿರತಕ್ಕಂಥ ನಿಮ್ಮ ಒಂದು ಭಾವಕ್ಕೆ ದಟ್ ಇಸ್ ಅ ಗಿಫ್ಟೆಡ್. ಹೌದು, ನೀವೆಲ್ಲಿದ್ದರೂ ಸುಖ ಪುರುಷರೇ. ನೀವು ರಿಸ್ಕು ಅನ್ನೋದು ನೀವು ತಗೊಳ್ಳೋದೇ ಇಲ್ಲ. ಹೌದು ಅಲ್ವೋ ಹೇಳಿ? ರಿಸ್ಕು ಅಂದ್ರೆ ನೀವು 60 ಕಿಲೋಮೀಟರ್ ದೂರ ಇರ್ತೀರಿ. ನಮಗೂ ಅದಕ್ಕೂ ಬೇಡಪ್ಪ ಟೆನ್ಷನು ಅಂತಕ್ಕಂಥ. ಟೆನ್ಷನ್ ಪ್ರಿಯರಲ್ಲ, ಟೆನ್ಷನ್ ಕೊಡುವವರೂ ಅಲ್ಲ. ಸ್ವಲ್ಪ ಗಾಬರಿಯುತ ವ್ಯಕ್ತಿಗಳು ನೀವು ಸ್ವಲ್ಪ. ಹೌದು ಅಲ್ವೋ ಹೇಳಿ? ಕಾಯ್ತಿರ್ತಾನೆ. ಸಂಖ್ಯೆ 5ರಲ್ಲಿ ಹುಟ್ಟಿರ್ತಕ್ಕಂಥ ನೀವು ಹಾಗೆ ಸ್ವಲ್ಪ ಗಾಬರಿ ಪಡೋದು, ಹಿಂಗಾಗ್ಬಿಟ್ರೆ, ಹಂಗಾಗ್ಬಿಟ್ರೆ, ಅದಾಗ್ಬಿಟ್ರೆ, ಇದಾಗ್ಬಿಟ್ರೆ ಅಂತ. ನೀವೊಬ್ಬ ಆರ್ಟಿಸ್ಟು. ಹೌದು ಅಲ್ವೋ ಹೇಳಿ? ನಿಮ್ಮ ನಡೆ ಇದೆಯಲ್ಲ, ಇಟ್ಸ್ ಅ ಬ್ಯೂಟಿಫುಲ್ ವಾಕ್. ನಿಮ್ಮ ಕಾಲಿನಲ್ಲಿ ಇಲ್ಲ ಅಂಗೈಯಲ್ಲಿ ಪದ್ಮರೇಖೆ ಇರುತ್ತದೆ, ಇಲ್ಲ ಶಂಖರೇಖೆ ಇರುತ್ತದೆ. ಶಂಖದ ಚಿಹ್ನೆ ಇಲ್ಲ ಪದ್ಮದ ಚಿಹ್ನೆ ಇರುತ್ತದೆ. ಅಕಸ್ಮಾತ್ ನಿಮ್ಮ ಅಂಗೈ ತುಂಬಾ ಕೆಂಪಗಿದೆ, ಹೂವಿನ ಥರ ಮೃದುವಾಗಿದೆ, ಹೂವಿನ ಪಕಳೆಯ ಥರ, ಬರೆದಿಟ್ಕೊಳ್ಳಿ, ನೀವು ಲಕ್ಷ್ಮೀ ಪುತ್ರರೇ. ಆ್ಯಂಡ್ ಆಲ್ವೇಸ್ ಮನಿ ವಿಲ್ ಬಿ ದೇರ್. ತುಂಬ ಕೆಂಪಗಿದೆ, ಬೆಳ್ಳಗಲ್ಲ, ಕೆಂಪಗಿದೆ. ಹಾಗೆಯೇ ಈ ಒಂದು ಅಂಗೈಯಲ್ಲಿ ಪದ್ಮರೇಖೆ ಇಲ್ಲ ಪದ್ಮದ ಚಿಹ್ನೆ ಇಲ್ಲ ಅಂಗಾಲಿನಲ್ಲಿ, ಅದು ಬಲಗಾಲು ಎಡಗಾಲು ಅದೆಲ್ಲ ಬಿಟ್ಬಿಡಿ, ಇರುತ್ತದೆ. ನಾನು ನೋಡಿದ್ದಾನೆ. ಅಕಸ್ಮಾತ್ ಇದ್ದರೆ ನೀವು ಲಕ್ಷ್ಮೀ ಪುತ್ರರೇ. ನಿಮಗೆ ನಾಟ್ ಆಫ್ ಲಿವಿಂಗ್ ಗೊತ್ತಿದೆ, ಬದುಕುವುದು ಗೊತ್ತಿದೆ, ಹೇಗೆ ಬದುಕೋದು ಅಂತ. ಯಾರ ಜೊತೆಲಿ ಹೇಗಿರಬೇಕು ಅನ್ನುವುದು ಕೂಡ ಕಲಿಬೇಕು. ಅಂದ್ರೆ ಈ 5ನೇ ತಾರೀಕು, 14ನೇ ತಾರೀಕು, 23ನೇ ತಾರೀಕಿನಲ್ಲಿ ಹುಟ್ಟಿದವ್ರ ಹತ್ರ ಕೊಡ್ತಾರೆ. ಆಹಾ, ಐ ಲವ್ ಯು. ಮಾತಿನ ಮಲ್ಲರು ನೀವು. ಮಾತಲ್ಲೇ ಪಾಲಿಶು. ಹೌದು, ನಿಮಗೆ ಕಷ್ಟಪಡೋದು ಗೊತ್ತಿಲ್ಲ, ತುಂಬ ಕಷ್ಟ ಆಗೋಲ್ಲ ನಿಮ್ಮ ಕೈಯಲ್ಲಿ. ಹೌದು ಅಲ್ವೋ ಹೇಳಿ? ಅದರಿಂದ ಯು ಹ್ಯಾವ್ ಅನ್ ಆರ್ಟ್ ಆಫ್ ಕಮ್ಯುನಿಕೇಶನ್, ಅ ಬ್ಯೂಟಿಫುಲ್ ಕಮ್ಯುನಿಕೇಟರ್. ನಿಮ್ಮ ವಾಯ್ಸ್ ಇದೆಯಲ್ಲ, ಗಾನಕೋಗಿಲೆಯೇ. ನನ್ನಮ್ಮ ಜಾನಕಮ್ಮನ ಥರ, ನನ್ನಮ್ಮ ಲತಾ ಮಂಗೇಶ್ಕರ್ ಥರ, ಆಶಾ ಭೋಸ್ಲೆ ಥರ, ಉಷಾ ಉತ್ತುಪ್ ಥರ, ಪಿ ಸುಶೀಲಾ ಥರ, 1-2 ನಿಮ್ಮ ವಾಯ್ಸು. ಯಸ್ಸೋ ಹಲೋ ಅಂದರೆ ಸಾಕು. ಅ ಬ್ಯೂಟಿಫುಲ್ ಕಮ್ಯುನಿಕೇಶನ್, ಅ ವಾಯ್ಸ್, ಅ ಮಾಡ್ಯುಲೇಷನ್, ಅದೊಂದು ಅತ್ಯದ್ಭುತ. ನೀವೇನಾದರೂ ಹಾಡುಗಾರರಾದರೆ, ಚಿತ್ರ ಕಲೆಗಾರರು, ಅದರಲ್ಲಿ ಏನಾದರೂ ಇಂಟ್ರೆಸ್ಟ್ ಇದ್ರೆ ನೀವು ಅಭ್ಯಾಸ ಮಾಡಿದ್ರೆ, ನಿಜವಾಗ್ಲೂ ಹೇಳ್ತೀನಿ, ಯು ವಿಲ್ ಮೇಕ್ ಅ ಗುಡ್ ಮನಿ. Not only good money, you will make a good name, fame, success. ಇದಿರುತ್ತೆ. ಈ ಬಟ್ಟೆ, ಡಿಸೈನಿಂಗ್, ಕಸೂತಿ, ಪೇಂಟಿಂಗ್, ಬರವಣಿಗೆ, ಲೇಖನ, ಸಂಕಲನ, ಎಡಿಟಿಂಗ್, ಡಿಸೈನಿಂಗ್, ನಿಟ್ಟಿಂಗ್, ಕಟ್ಟಿಂಗ್. ಯು ಆರ್ ಅನ್ ಆರ್ಟಿಸ್ಟ್ ಬೈ ಬರ್ತ್. ತುಂಬಾ ದೊಡ್ಡದಲ್ಲ, ಬಟ್ ಯು ಆರ್ ಅನ್ ಆರ್ಟಿಸ್ಟ್.
ನಿಮ್ಮ ದೇಹ ನಿಜ ಹೇಳಬೇಕು ಅಂದ್ರೆ ಸಂಖ್ಯೆ 5ರಲ್ಲಿ ಪುರುಷರು ಹುಟ್ಟಿದ್ರೆ ಬೇಜಾರು ಮಾಡ್ಕೋಬೇಡಿ, ಒಂಥರ ಹೆಣ್ಮಕ್ಳ ತರ ಕಾಣಿಸ್ತೀರಿ ನೀವು. ನಿಮ್ಮ ಮಾತು ತುಂಬಾ ಮೃದು, ನೀವು ತುಂಬಾ ಸಾಫ್ಟ್ ನೀವು. ಹೌದು ಅಲ್ವೋ ಹೇಳಿ. ಗಾಯ ಮಾಡೋಲ್ಲ, ಇನ್ನೊಬ್ರಿಗೆ ಕಿತ್ಕೊಳ್ಳಲ್ಲ, ಇನ್ನೊಬ್ರಿಗೆ ಸುಳ್ಳು ಹೇಳೋಲ್ಲ, ಇನ್ನೊಬ್ರಿಗೆ ಮೋಸ ಮಾಡೋಲ್ಲ. ನನ್ನ ಪ್ಯೂರ್ ಜೆಂಟಲ್ಮ್ಯಾನ್. ತುಂಬಾ ನೀಟ್ ಕೃಷ್ಣಪ್ಪ, ಕ್ಲೀನ್ ಕೃಷ್ಣಪ್ಪ ಅಂತ ಹೇಳ್ತೀವಲ್ವಾ, ಆ ತರ ನೀವು. ಕನ್ನಡಿ ಮುಂದ್ಗಡೆ ಇದಿರ್ಬೇಕು, ಅಜಿಗ್ಗ ಅಜಿಗ್ಗ ಅಜಿಗ್ಗ. ಈ ಗಂಡಸರಿಗೂ ಕೂಡ ಮೇಕಪ್ ಬಂದ್ಬಿಟ್ಟಿದೆ ಅಂತ ಕೇಳ್ತಿರ್ತೀವಲ್ವಾ, ಅದರಲ್ಲಿ 5ರಲ್ಲಿ ಹುಟ್ಟಿದ್ರೆ ಗ್ಯಾರಂಟಿ ಹೇಳ್ತೇನೆ ನೀವು ಮೇಕಪ್ ಮ್ಯಾನೆ. ಮೇಕಪ್ ಮಾಡ್ತೀರಿ, ನಿಮ್ಗೆ ಅದು ಇಷ್ಟ. ಕೂದಲ ಮೇಲೆ ತುಂಬಾ ಇಷ್ಟ. ಆ ಕೂದಲು, ಆ ಸ್ಟೈಲು, ಆ ಬಟ್ಟೆ ಮೇಲಿಂದ ಕೆಳಗಡೆವರೆಗೂ. ಓಹ್, ಬಾಚಣಿಗೆ ಇಟ್ಟಿದ್ದೀರಿ ಅಂದ್ರೆ ಸಂಖ್ಯೆ 5ರ ಪ್ರಭಾವ ನಿಮಗೆ ಗೊತ್ತಿಲ್ಲದೆ ಸುತ್ತಾಕೊಂಡಿರುತ್ತೆ. ತುಂಬಾ ಡೈ ಆಗ್ತೀರ 50 ಆದ್ರೂ. ತಲೆನೋವಿನಿಂದ ಬಳಲ್ತೀರಿ, ಕಣ್ಣಕ್ಕೆ ಕನ್ನಡಕ ಬಂದ್ಬಿಡುತ್ತೆ, ಹಲ್ಲು ನೋವಿನ ಸಮಸ್ಯೆಗಳು ಕೂಡ ಬರತಕ್ಕಂಥದ್ದಾಗುತ್ತೆ. ಒಂದ್ ಸ್ವಲ್ಪ ಗುಂಡೆ ನೀವು, ಪೃಷ್ಠಭಾಗ ಸ್ವಲ್ಪ ದಪ್ಪವೇ, ಹೊಟ್ಟೆ ಕೂಡ ಒಂಚೂರು ಬರತಕ್ಕಂಥದ್ದಾಗುತ್ತೆ. ತುಂಬಾ ಡಯಟ್ ಏನಲ್ಲ, ಹೊಟ್ಟೆ ತುಂಬಾ ತಿಂತೀರಿ, ಆದ್ರೂ ಆತಂಕಗಳು ಯಾವಾಗಲೂ ಇಟ್ಕೊಂಡು ಪಿಟ್ಕ 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 ಅಂತಿರ್ತೀರಿ. ಅದೊಂದು ಸಮಸ್ಯೆ. ಒಂಥರ ಮಕ್ಕಳ ಚಿಂತೆ, ಮನೆ ಚಿಂತೆ, ಹೆಂಡತಿ ಚಿಂತೆ, ಗಂಡನ ಚಿಂತೆ, ಕೆಲ್ಸದ ಚಿಂತೆ, ಪ್ರಮೋಷನ್ ಚಿಂತೆ, ಏನೋ ಒಂದು ಇಟ್ಕೊಂಡಿರ್ತೀರಿ ನಿಮ್ಮ ತಟ್ಟೆನಲ್ಲಿ. ಬೋನಸ್ ನೀವು. ಹೌದು ಅಲ್ವೋ ಹೇಳಿ. 5ರಲ್ಲಿ ಹುಟ್ಟಿರ್ತಕ್ಕಂಥವ್ರ ಮಕ್ಕಳೇ. ಅಲ್ಲಿ ಶುದ್ಧ ಅಲಂಕಾರ ಪ್ರಿಯರು, ವಾಗ್ಭೂಷಣರು. ಮಾತು ಕಲಿಬೇಕು ಅಂದ್ರೆ ನಿಮ್ಮ ಹತ್ರ ಕಲಿಬೇಕಾರೆ. ಬ್ಯೂಟಿಫುಲ್ ಕಮ್ಯುನಿಕೇಶನ್ ಗಾಡ್ ಹ್ಯಾಸ್ ಗಿಫ್ಟೆಡ್ ಯು. ತುಂಬಾ ಚೆನ್ನಾಗಿ ಮಾತಾಡ್ತೀರಿ. ಒಂಥರ ಆ ಮಾತಲ್ಲೇ ಒಂಥರ ಸೊಗಡು, ಅವರೇಕಾಯಿ ಸೊಗಡು ನೀವು. ನಿಮ್ಮ ಹುಬ್ಬುಗಳು ತುಂಬಾ ಚೆನ್ನಾಗಿರುತ್ತೆ, ಮೂಗು ತುಂಬಾ ಚೆನ್ನಾಗಿರುತ್ತೆ, ಕಣ್ಣು ಸ್ವಲ್ಪ ಚಿಕ್ಕದೆ. ಸ್ತ್ರೀಯರ ಲಕ್ಷಣಗಳು ಸ್ವಲ್ಪ ಜಾಸ್ತಿ. ಭರತನಾಟ್ಯ, ಡಾನ್ಸು, ಮ್ಯೂಸಿಕ್ಕು, ಕೀಬೋರ್ಡ್ ಪ್ಲೇಯರು, ವಾದ್ಯ, ತಬಲ, ಕೊಳಲು, ಯಾವುದಾದ್ರೂ ಇನ್ಸ್ಟ್ರೂಮೆಂಟ್ ಕಲಿಬೇಕು ಅನ್ನತಕ್ಕಂಥದ್ದು ಸ್ವಲ್ಪ ಆಸೆ ಇರುತ್ತೆ. ಅದಕ್ಕೊಂದು ಪ್ರಯತ್ನನೂ ಮಾಡಿರ್ತೀರಿ. ಏನಾದ್ರೂ ಗಿಟಾರ್ ಆದ್ರೂ ಪ್ಲೇ ಮಾಡಬೇಕು ಅನ್ನತಕ್ಕಂಥದ್ದು. ಹೌದು ಅಲ್ವೋ ಹೇಳಿ. ತುಂಬಾ ಕಷ್ಟ ನಿಮ್ ಕೈಯಲ್ಲಿ ಆಗೋದಪ್ಪ. ಹೌದು ಅಲ್ವೋ? ಕಾಯ್ತಿರ್ತಾನೆ. ಈ 2026 ಹೌ ಇಸ್ ಮೈ ಥಿಂಕ್ ಅನ್ನೋದೊಂದು. ಹೌದಲ್ವಾ? ಖಂಡಿತ ಬ್ಯೂಟಿಫುಲ್ ಜರ್ನಿ 2026. ಏನ್ ತೊಂದರೆ ಏನಿಲ್ಲ, ಚೆನ್ನಾಗಿದೆ. ಸ್ವಲ್ಪ ಗಾಬರಿಗಳು ಇರುತ್ತೆ ನಿಮಗೆ. ಯು ವಿಲ್ ಹ್ಯಾವ್ ಸಮ್ ಗಾಬರಿ. 100% ಹೇಳ್ತಾನೆ. 5, 14, 23ರಲ್ಲಿ ಹುಟ್ಟಿದವರಿಗೆ ನಿಮಗೆ 3x ದುಡ್ಡಾಗುತ್ತೆ. ಒಂದು 5,000 ರೂಪಾಯಿ ಬರ್ತಿದೆ ಅಂದ್ರೆ 15,000 ರೂಪಾಯಿ. ಸ್ವಲ್ಪ ಉಳಿತಾಯನೂ ಮಾಡ್ತೀರಿ. 2026 ಒಂದು ಭೂಮಿ ಲಾಭ, ಒಂದು ಮನೆ ಲಾಭ, ಒಂದು ವಾಹನ ತಗೊಳ್ಳೋ ಯೋಗ ಇರುತ್ತೆ ನಿಮಗೆ. ದೊಡ್ಡ ಕಾರೇ ತಗೋಬಹುದು. ಪ್ರಯಾಣಗಳಾಗ್ತವೆ. ದೇಶ ವಿದೇಶ, ದೇಶಗಳಾದ್ರೂ ಸುತ್ತಿರಿ, ಇಲ್ಲ ರಾಜ್ಯಗಳಾದ್ರೂ ಸುತ್ತಿರಿ. ಪುಣ್ಯಕ್ಷೇತ್ರಗಳ ದರ್ಶನ, ದೇಹ ಬರುತ್ತೆ ಒಂಥರ ಪುಷ್ಟಿ, ಒಂದ್ ಸ್ವಲ್ಪ ನೋಡ್ಕೊಂಡು ಒಂಥರ ಬಾಹುಬಲಿ ತರ ದೇಹ ಬಂದ್ಬಿಡುತ್ತೆ. ಅದೊಂದು ನೋಡ್ಕೊಳ್ಳಿ, ಡಯಟ್ ಮಾಡ್ಕೊಳ್ಳಿ. ಒಂದು ಸಣ್ಣ ಇಂಜುರಿ ಆಗೋ ಚಾನ್ಸಸ್ ಇರುತ್ತೆ. 2026 ಲಿಟಲ್ ಕೇರ್ಫುಲ್. ಜೂನ್ ನಂತರ ಇಟ್ಸ್ ಅ ಬ್ಯೂಟಿಫುಲ್ ಜರ್ನಿ ನಿಮಗೆ. ಎರಡನೇ ಮದುವೆ, ಎರಡನೇ ಬದುಕು, ಎರಡನೇ ಜೀವನ, ಎರಡನೇ ಕುಟುಂಬ, ಎರಡನೇ ಮನೆ, ಎರಡನೇ ಮಗು, ಈ ತರದ ಪ್ರಯತ್ನದಲ್ಲಿರತಕ್ಕಂಥ 5ನೇ ತಾರೀಕು, 14, 23 ನಿಮಗೊಂದು ಅದ್ಭುತ ಅವಕಾಶಗಳ ಸಂಗಮ ಆಗತಕ್ಕಂಥದ್ದಾಗುತ್ತದೆ. ತುಂಬಾ ಚೆನ್ನಾಗಿದೆ. ಭೂಮಿ ತಗೊಳ್ಳುವಾಗ ಒಂದು ಸಣ್ಣ ಲೀಗಲ್ ವೆರಿಫಿಕೇಶನ್ ಹೋಗ್ತಕ್ಕಂಥದ್ದು ಆಗುತ್ತೆ. ಅದೊಂಚೂರು ನೋಡ್ಕೊಳ್ಳಿ. ಜೂನ್ ಮೇಲೆ ನಿಮ್ಮ ಮನೆಯಲ್ಲಿ ಮಳೆಗಾಲವೇ. ಹೋಗಿ ಕೊಡೆ ಹಿಡ್ಕೊಳ್ಳೋದಿಲ್ಲ, ಕೊಡ ಹಿಡ್ಕೊಳ್ಳಿ. ತುಂಬಾ ಜನ ಮಳೆ ಬರುವಾಗ ವೇಸ್ಟ್ ಮಾಡ್ಬಿಡ್ತಾರೆ. ನೀರು ತುಂಬಿಸಿಟ್ಕೊಳ್ಳಿ ಮಕ್ಕಳೇ. ಒಳ್ಳೆ ಗೆಳೆತನಗಳಾಗ್ತವೆ. ಹಳೆಯ ಗೆಳೆಯರು, ಹಳೆಯ ಆತ್ಮೀಯರು, ಹಳೆಯ ಬಂಧುಗಳು. ನಿಮಗೊಂದು ಭೂಲಾಭ ಒಂದು ಉಂಟು. ತಂದೆ ಕಡೆಯೋ, ತಾಯಿಯ ಕಡೆಯೋ,
ಪತ್ನಿ ಮನೆಯ ಕಡೆಯೋ ಪತಿಯ ಮನೆಯ ಕಡೆಯೋ ಒಂದು ಭೂಮಿಯ ಲಾಭವಾಗತಕ್ಕಂಥದ್ದಿರುತ್ತದೆ. 2 ವೀಲರ್ ಅಲ್ಲಿರೋರು 4 ವೀಲರ್ ಬರುವಂತ ಯೋಗ ಇದಪ್ಪ 2026. ಸ್ವಲ್ಪ ಬಂಗಾರ ತಗೋತೀರಿ, ಬಂಗಾರದ ಮೇಲೆ ಇನ್ವೆಸ್ಟ್ ಮಾಡಿ. ನಾ ಹೇಳ್ದಾಗೆ ಹೇಳಿದ್ದೀನಲ್ವಾ, ವಜ್ರ ಕೊಂಡ್ಕೋಬೇಡಿ, ಆಭರಣಗಳನ್ನ ಕೊಂಡ್ಕೋಬೇಡಿ. ಈ ವರ್ಷ ಖಂಡಿತ 20%, 16 to 20% ಮಿನಿಮಮ್ ಬಂಗಾರ ಹೈಕ್ ಆಗುತ್ತೆ. ಬಂಗಾರವನ್ನು ತಗೊಳ್ಳಿ. ಪ್ಯೂರ್ ಬೆಳ್ಳಿ ಗಟ್ಟಿನ್ ಬೇಕಾದ್ರೂ ತಗೋಬಹುದು. ನನ್ನ ಹತ್ರ ಇರೋದು 1 ಲಕ್ಷ ಗುರುಗಳೇ. ಹೋಗಿ 1/4 kg ಈ ತರ ತೆಗೆದಿಟ್ಕೊಳ್ಳಿ. ಬೆಳ್ಳಿಯ ಗಟ್ಟಿ ತೆಗೆದಿಟ್ಕೊಳ್ಳಿ. ಆಭರಣ ತಗೋಬೇಡಿ. ಬೆಳ್ಳಿ ಐಟಮ್ಸ್ ನಲ್ಲಿ ಮಾತ್ರ ನೆನ್ಪಿಟ್ಕೊಳ್ಳಿ, ಕಡಿಮೆ ಅಂದ್ರೂ 30% ಮಿಲಾವಟ್ ಮಾಡ್ತಾರೆ. 30% ಅಂದ್ರೆ ನೀವು 1 ಲಕ್ಷ ರೂಪಾಯಿಂದ ಬೆಳ್ಳಿ ಪಾತ್ರೆ ತಟ್ಟೆ ತಗೊಂಡಿರ್ತೀರಿ ಅಂದ್ರೆ ಅದ್ರ ರಿಯಲ್ ವ್ಯಾಲ್ಯೂ ಬಂದು 70,000ನೇ. ಇದೇ ನಿಜ. 70%, ಕೆಲವರು 60%. ಅದಕ್ಕೆ ನೋಡಿ ಬೆಳ್ಳಿ ಕಪ್ಪಗಾಗ್ಬಿಡುತ್ತೆ, ತುಂಬಾ ಬೇಗ ಕಪ್ಪಗಾಗ್ಬಿಡುತ್ತೆ, ಒಂಥರ ಏನೋ ತಗಡ್ತಾರಲ್ಲ ಆಗ್ಬಿಡುತ್ತೆ. ಮಿಲಾವಟ್ ಮಾಡ್ತಕ್ಕಂಥದ್ದು ಜಾಸ್ತಿ. ಅದರಿಂದ ಬೆಳ್ಳಿ ಗಟ್ಟಿ ತಗೊಳ್ಳಿ, ಇಲ್ಲ ಬಂಗಾರದ ನಾಣ್ಯ ತಗೊಳ್ಳಿ. ನಿಮಗೆ ಈ ವರ್ಷ ಸಂಖ್ಯೆ 5, 14, 23 ಒಂದು ಜೋಡಿ ಬಳೆ ಆದ್ರೂ ನಿಮ್ಮ ಕೈಗೆ ಬರುತ್ತೆ, ಇಲ್ಲ ಒಂದು ನೆಕ್ಲೆಸ್ ಬರುತ್ತೆ, ಇದು ಪಕ್ಕ. ಇನ್ನು ಕೆಲವರಿಗೆ ಡೈಮಂಡ್ ತಗೋಬೇಕು ಅನ್ನತಕ್ಕಂಥದ್ದು ಆಗುತ್ತದೆ. ದ್ಯಾಟ್ ಇಸ್ ದಿ ಬ್ಯೂಟಿ, ಇಟ್ ಇಸ್ ದೇರ್. ಸಂಖ್ಯೆ 5ರಲ್ಲಿ ಹುಟ್ಟಿರತಕ್ಕಂಥವರಿಗೆ ಮಳೆಗಾಲ ಮಕ್ಕಳೇ, ನಿಮಗೆ ಚೆನ್ನಾಗಿದೆ. ಗೊತ್ತಿಲ್ಲದೆಯೋ ಕೆಲವರಿಗೆ ಕೆಲವು ಪರಿಚಯಗಳು ತುಂಬಾ ದೊಡ್ಡ ಲಾಭವನ್ನು ಉಂಟು ಮಾಡ್ತವೆ. ಫೈನಾನ್ಸ್, ರಾಜಕೀಯ, ಬಂಗಾರ, ಬೆಳ್ಳಿ, ಆಭರಣ, ಪ್ರಾಪರ್ಟಿ, ಗೌರ್ಮೆಂಟ್ ಸೆಕ್ಟರ್, ಇವುಗಳಲ್ಲಿರ್ತಕ್ಕಂಥವರಿಗೆ ನಾಟ್ 3x, 5x, 10x ಹಿಂಗ್ ಬೆಳೆಯುತ್ತೆ. ನಿಮ್ಮ ಆದಾಯ ಇರಬಹುದು, ಕೆಲಸ ಇರಬಹುದು, ಸ್ಥಾನಗಳಿರಬಹುದು, ಅಧಿಕಾರ ಇರಬಹುದು. ಇಟ್ಸ್ ಅ ಬೂಮಿಂಗ್. ಗೊತ್ತಿಲ್ಲದೆಯೋ ಕೆಲವರು ಮೋಸ ಹೋಗತಕ್ಕಂಥದ್ದು ಉಂಟು. ಸ್ವಲ್ಪ ಹುಷಾರಾಗಿ ಕೆಲವು ವ್ಯವಹಾರಗಳನ್ನ ಲೀಗಲ್ ಆಗಿ ಕೇಳಿ ಮಾಡಿ, ಚಾರ್ಟರ್ಡ್ ಅಕೌಂಟೆಂಟ್ಸ್ ನ ಕೇಳಿ ಮಾಡಿ, ಅನುಭವಸ್ಥರನ್ನ ಕೇಳಿ ಮಾಡಿ, ಲಾಯರ್ಗಳನ್ನ ಕೇಳಿ ಮಾಡಿ. ಜಾಗರೂಕತೆ. ಒಳ್ಳೆ ಪಟ್ಟೆ ಪೀತಾಂಬರ ಬರುತ್ತೆ, ಒಂದೊಳ್ಳೆ ರೇಷ್ಮೆ ಸೀರೆ ನಿಮ್ಮ ಮನೆಗೆ ಬರುತ್ತೆ ಅಮ್ಮಂದ್ರ. ಒಳ್ಳೆ ಚಪ್ಪಲಿ ಹಾಕ್ತೀರ, ಒಳ್ಳೆ ಫರ್ನಿಚರ್ ಬರುತ್ತೆ, ಒಳ್ಳೆ ಒಂದು ಮೂಗುಬಟ್ಟು ಧರಿಸ್ತಕ್ಕಂಥದ್ದಾಗುತ್ತೆ, ಒಳ್ಳೆ ವಾಚ್ ಧರಿಸ್ತೀರಿ, ಬ್ರಾಂಡೆಡ್. ಸ್ಟೇಟ್ಮೆಂಟ್ ನಿಮ್ಗೆ ಈ ವರ್ಷ ಸ್ಟ್ಯಾಂಡರ್ಡ್ ವರ್ಷ. ಇನ್ನು ಕೆಲವರಿಗೆ ವಿಮಾನ ಯೋಗ, ಅಂದ್ರೆ ವಿಮಾನಗಳಲ್ಲಿ ಪಯಣ ಮಾಡುವ ಯೋಗ, ದೇಶ ವಿದೇಶ ಸುತ್ತಾಡತಕ್ಕಂಥ ಯೋಗ. ಪುತ್ರ ಯೋಗ, ಒಳ್ಳೆ ಹೆಂಡತಿಯ ಗಂಡನ ಯೋಗ, ಸಂಗಾತಿಯಿಂದ ಆದಾಯ, ನೆರಳು, ಇವುಗಳೆಲ್ಲವನ್ನು ನೋಡತಕ್ಕಂಥದ್ದಾಗುತ್ತದೆ. ತುಂಬಾ ಚೆನ್ನಾಗಿದೆ, ಏನು ವರಿ ಮಾಡಿ. ಏನಂದ್ರೆ ಸಂಗಾತಿ ವಿಚಾರದಲ್ಲಿ ಅಲ್ಲೊಂದು ಕೆಲವೊಂದು ಸಣ್ಣ ಪುಟ್ಟ ನೋವುಗಳಾಗತಕ್ಕಂಥದ್ದಾಗುತ್ತೆ. ಅಲ್ಲೊಂದು ವಾದ ವಿವಾದ. ದೇವ್ರಿಗೆ ಏನಾದ್ರೂ ಒಂದು ಕೊರತೆ ಕೊಟ್ಟಿರ್ತಾನೆ. ಅದರಿಂದ ರಂಗನಾಥರ ಆಲಯಗಳಿಗೆ ಹೋಗಿ, ವಿಷ್ಣು ಆಲಯಗಳಿಗೆ ಹೋಗಿ, ತಿರುಪತಿ ಆಲಯಕ್ಕೆ ಹೋಗಿ ಬನ್ನಿ. ಚಿಕ್ಕ ತಿರುಪತಿ, ಹತ್ತಿರದಲ್ಲಿರೋ ಯಾವುದೇ ಬಾಲಾಜಿ ಆಲಯ ಆದ್ರೂ ಸರಿ, ಹೋಗಿ ಬರತಕ್ಕಂಥದ್ದು. ಆಯ್ತು ಅಂದ್ರೆ ಅಲ್ಲೊಂದು ಕಲ್ಯಾಣೋತ್ಸವಗಳು ಈ ತರದ್ದು ಏನಾದ್ರೂ ಒಂದು ಮಾಡ್ತಿರ್ತಾರೆ, ಅದ್ರಲ್ಲಿ ಪಾಲ್ಗೊಳ್ಳತಕ್ಕಂಥದ್ದು ಮಾಡಿ. ತುಂಬಾ ವಿಶೇಷ ಆಗ್ತಕ್ಕಂಥದ್ದಾಗುತ್ತೆ. ಏನು ಯೋಚನೆ ಮಾಡಬೇಡಿ. ಸಂಖ್ಯೆ 5ರಲ್ಲಿ ಹುಟ್ಟಿರ್ತಕ್ಕಂಥದ್ದು ಚೆನ್ನಾಗಿದೆ. ಕಣ್ಣೊಡೆಯೋ ವರ್ಷ ಇದು. ಎಲ್ರು ನಿಮ್ಮನ್ನು ನೋಡಿ ಕಣ್ಣೊಡಿತಾರೆ. ನಿಮ್ಮಲ್ಲೊಂದು ಯೌವನ ಬರುತ್ತೆ, ಅಂದ ಬರುತ್ತೆ, ಚಂದ ಬರುತ್ತೆ, ಗತ್ತು ಬರುತ್ತೆ, ಗೌರವ ಬರುತ್ತೆ, ಸ್ಟೇಟಸ್ ಆಗಿ ಬದುಕ್ತೀರಿ. ಏನು ಯೋಚನೆ ಮಾಡಬೇಡಿ, ಧೈರ್ಯವಾಗಿರಿ. ನೀವು ಸ್ವಲ್ಪ ಹೆದರು ಪುಕ್ಕಳ್ರು. ಇಲಿ ಹೋಯ್ತು ಅಂದ್ರೆ ಹುಲಿ ಹೋಯ್ತು ಅನ್ನತಕ್ಕಂಥವ್ರು ಮಕ್ಕಳೇ ನೀವು. ವಯಸ್ಸಾಗದ ಒಂದು ಅಂದ ಅಂದ್ರೆ ಸಂಖ್ಯೆ 5ರಲ್ಲಿರೋರು. ನಿಮ್ಗೆ 60 ಆದ್ರೂ ಪುಟ್ಟ ಮಗುವೇ ನೀವು. 60 ಆದರೂ ಒಳ್ಳೇದಾಗ್ಲಿ. ಮತ್ತಷ್ಟು ಈ ಒಂದು ವರ್ಷ ಭವಿಷ್ಯ 2026 ಮಾತಾಡೋಣ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರ್ತೇನೆ. ಮಾತೃದೇವೋಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ
ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ನನ್ನ ಮಾಹಿತಿಗಳು, ನನ್ನ ಅನುಭವದ, ನನ್ನ ಈ ಒಂದು ಒಡನಾಟದ, ನಿಮ್ಮ ಜೊತೆ ಒಡನಾಟ ನಿಮ್ಗೆ ಗೊತ್ತಿರೋಲ್ಲ. ನೀವು ಬಂದಾಗ, ನೀವು ಕುಳಿತಾಗ ನಿಮ್ಮ ಸಂಖ್ಯೆ, ನಿಮ್ಮ ರಾಶಿ, ನಿಮ್ಮ ನಕ್ಷತ್ರ ಅಲ್ಲೊಂದು ಔರ ಬಿಟ್ಟಿರ್ತೀರಿ. ನಿಮ್ಮಲ್ಲೊಂದು ಶಕ್ತಿ ಇರುತ್ತೆ, ನಿಮಗೆ ಗೊತ್ತಿಲ್ಲ. ನಾವು ಅದನ್ನು ಗಮನಿಸಿರ್ತೇನೆ, ನೋಟ್ ಮಾಡ್ಕೊಂಡಿರ್ತೇನೆ. ನಾನು ಎಲ್ಲೋ ಒಂದು ಈ ಒಂದು 30-35 ವರ್ಷ ಈ ಪಯಣ ಇದೆಯಲ್ಲ, ದಿನ ಕಡಿಮೆ ಅಂದರೂ ಒಂದು 70ರಿಂದ 100 ಜನ ನೋಡ್ತಾ ಇದ್ದಂಥ ಕಾಲಘಟ್ಟ. ಕಡಿಮೆ ಅಂದ್ರು ಬೆಳಗ್ಗೆ ಒಂದು 7-7:30, 8, 9:00ವರೆಗೆ ಸ್ಟಾರ್ಟ್ ಮಾಡಿದ್ರೆ ರಾತ್ರಿ 9:30ವರೆಗೂ 12-14 ಗಂಟೆ ನಾನ್ ಸ್ಟಾಪ್. ಆಮೇಲೆ ಕಮ್ಮಿ ಮಾಡಿಕೊಂಡೆ, ನಾನೇ ಸಾಕು ಅಂತಕ್ಕಂಥದ್ದು. ಒಂದು ಲಕ್ಷಾಂತರ ಜಾತಕಗಳ ನೋಡಿರುವ ಅನುಭವದ ಮೇಲೆ ಹೇಳ್ತಿದ್ದಾನೆ. ಸೊ ನಿಮಗೂ ನಮ್ಮ ಸಂಚಿಕೆ ಮಾಹಿತಿ ಮೆಚ್ಚುಗೆ ಆಗಿದೆ, ಇಷ್ಟವಾಗಿದೆ, ನಿಮ್ಮ ಸ್ನೇಹಿತರಿಗೆ ಹಂಚ್ಕೊಳ್ಳಿ. ಅವ್ರಿಗೂ ಒಂದು ಭಾಗ್ಯೋದಯ, ಒಂದು ಶುಭ ಸುದ್ದಿಯನ್ನಾದರೂ ಹಾಕೋಣ. ನೋಡಿ, ನಮಗೆ ಒಳ್ಳೇದು ಮಾಡೋದಕ್ಕೆ ಗೊತ್ತಿಲ್ಲ, ಇಲ್ಲ, ಅವ್ರಿಗೆ ಒಳ್ಳೇದಾಗಲಿ, ಅವರಿಗೆ ಒಳ್ಳೆಯದಾಗಲಿ ನಿಮ್ಮ ಮಾತಿನ ಮುಖೇನ, ನಿಮ್ಮ ದಾರಿ ಮುಖೇನ. ಹಾಗೆ ಹೊಸದಾಗಿ ನೋಡ್ತಿರೋರು ಅಲ್ಲೊಂದು ಸಬ್ಸ್ಕ್ರಿಪ್ಷನ್ ಬಟನ್ ಇದೆ, ಬೆಲ್ ಬಟನ್ ಒತ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ. ಧನಿಷ್ಠ ನಕ್ಷತ್ರ ಇವತ್ತು. ಚಂದ್ರ ಕುಜನ ಸಾರ. ಮೇಷರಾಶಿ ಚೆನ್ನಾಗಿದೆ. ಸೂಪರ್ವೈಸಿಂಗ್ ಕೆಲಸ, ಡಿಟೆಕ್ಟಿವ್, ಸೆಕ್ಯೂರಿಟಿ ಏಜೆನ್ಸಿ, ಪೊಲೀಸ್ ಡಿಪಾರ್ಟ್ಮೆಂಟ್, ಗುಪ್ತಚರ ಇಲಾಖೆ, ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್. ನೋಡಿ, ಆ ಕೆಲಸ ಅಂದ್ರೇನೆ ಟೆನ್ಷನ್, ಜವಾಬ್ದಾರಿ, ಕತ್ತಿಯ ಮೇಲಿನ ನಡುಗೆ. ಅದು ಇನ್ನೊಬ್ಬರನ್ನ ಕಾಪಾಡತಕ್ಕಂಥ ಕೆಲಸಗಳು, ಅದು ಸಾಮಾನ್ಯತಲ್ಲ. ಸೊ ಅಲ್ಲಿ ಇದ್ದಿದ್ದೇ ಟೆನ್ಷನ್, ಬಟ್ ಕಂಫರ್ಟಬಲ್ ಝೋನ್, ತೊಂದರೆಗಳೇನು ಇಲ್ಲ. ಒಂದು ರೀತಿ ಕೆಲಸದ ಒತ್ತಡ ಇರುತ್ತೆ ಅಷ್ಟೆ. ಇನ್ನು ವಿಶೇಷವಾಗಿ ವೃಷಭ ರಾಶಿ. ಪ್ರಾಪರ್ಟಿಗೆ ಸಂಬಂಧಪಟ್ಟಂಥ ತಗಾದೆಗಳಿದ್ದಾವೆ, ವ್ಯವಹಾರಗಳಿಗೆ ಸಂಬಂಧಪಟ್ಟಂಥ ತಗಾದೆ ಇದೆ, ಕಿರಿಕಿರಿ ಇದೆ. ಸ್ನೇಹಿತರ ಜೊತೆ, ಆತ್ಮೀಯರ ಜೊತೆ, ಬಂಧುಗಳ ಜೊತೆ, ಕುಟುಂಬದ ಜೊತೆ, ಪಾಲುದಾರಿಕೆಯ ಜೊತೆ ಸ್ವಲ್ಪ ಕಾಂಪ್ರಮೈಸ್ ಮೋಡ್ಗೆ ಹೋಗ್ತಕ್ಕಂಥದ್ದು ಮಾಡಿ. ಕಿರಿಕಿರಿ ಮಾಡ್ಕೊಳ್ಳೋಕೆ ಇವತ್ತು ಹೋಗ್ಬೇಡಿ. ಆಯ್ತು ಹೋಗಪ್ಪ ನೋಡೋಣ ಅನ್ನತಕ್ಕಂಥದ್ದು. ದಟ್ ಇಸ್ ದ ಬೆಸ್ಟ್ ವೇ ವೃಷಭ ರಾಶಿ. ಸೊ ದಟ್ ಕೀಪ್ಸ್ ಯು ಮೋಟಿವ್. ದುಡುಕ್ಬೇಡಿ. ಸಂಗಾತಿ ಜೊತೆ ಏನಾದರೂ ಕಿರಿಕಿರಿ ಬರ್ಬೋದು, ದೂರ ಪ್ರಯಾಣಗಳಲ್ಲಿ ಸ್ವಲ್ಪ ವಿಘ್ನಗಳು ಬರ್ಬೋದು. ಸೊ ಏನಿದೆಯೋ ಅದನ್ನ ಬ್ಯಾಲೆನ್ಸ್ ಮಾಡಿ ಅನುಕೂಲ. ಇನ್ನು ಮಿಥುನ ರಾಶಿ. ಕನ್ಫರ್ಮ್ ಹೇಳ್ತಾನೆ, ಪ್ರಾಪರ್ಟಿ ತಗಾದ ಇದ್ರೆ ಅದು ನೆತ್ತಿಗೆ ಬರುತ್ತೆ. ಸಾಲಕ್ಕೆ ಸ್ವಲ್ಪ ಬೀಳ್ತಕ್ಕಂಥದ್ದು ಆಗುತ್ತೆ. ನೀವು ಸ್ವಲ್ಪ ಜಾಗರೂಕತೆ ಇದ್ರೆ ಅದೊಂದು ತಲೆನೋವುಗಳಾಗುತ್ತೆ. ಉದ್ಯೋಗದಲ್ಲಿ ಬದಲಾವಣೆ ಮಾಡ್ಕೊಂಡಿದ್ರೆ ಅಂದ್ರೆ ಇವತ್ತು ಅದರ ಟೆನ್ಷನ್ ನೋಡ್ತೀವಿ. ಹೊಸ ಉದ್ಯೋಗ, ಹೊಸ ಕೆಲಸ, ಹೊಸ ಜವಾಬ್ದಾರಿ, ಹೊಸ ಮನೆ, ಹೊಸ ಮದುವೆ, ಹೊಸ ಬದುಕು ಅನ್ನತಕ್ಕಂಥವರಿಗೆ ಇವತ್ತು ಸ್ವಲ್ಪ ಟೆನ್ಷನ್ ದಿನವೇ. ಸುಬ್ರಹ್ಮಣ್ಯರ ಆರಾಧನಾ, ಸ್ಕಂದ ಭುಜಂಗ ಸ್ತೋತ್ರ ಒಂದು ಪುಟ್ಟದಾಗಿ ಜಪ ಮಾಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ಇನ್ನು ವಿಶೇಷವಾಗಿ ಕರ್ಕಾಟಕ ರಾಶಿ. ವಿಜಯಮಾಲಯ. ಉದ್ಯೋಗದಲ್ಲಿ ಬಲ, ಶಕ್ತಿ. ಕುಜನನ್ನ, ಅಂಗಾರಕನನ್ನ ಬಲಕಾರಕ, ಶಕ್ತಿಕಾರಕ ಅಂತ ಹೇಳ್ತೇವೆ. ಶಕ್ತಿ ಅತಿ ಮುಖ್ಯ. ನಮ್ಮಲ್ಲಿ ಎಷ್ಟೇ ಬುದ್ಧಿವಂತಿಕೆ ಇರ್ಬೋದು, ದುಡ್ಡು ಇರ್ಬೋದು, ಅದನ್ನ ಸದುಪಯೋಗ ಮಾಡುವಂತ ಶಕ್ತಿ ಇಲ್ಲ ಅಂತ ಇಟ್ಕೊಳ್ಳಿ, ಏನಿದ್ದೇನು ಪ್ರಯೋಜನ? ದೋಚ್ಕೊಂಡು ಹೋಗ್ಬಿಡ್ತಾರೆ ಅಷ್ಟೇ. ಸೊ ಇವತ್ತು ಬಲದ ದಿನ. ಉದ್ಯೋಗ ಬಲ, ವೃತ್ತಿ ಬಲ, ವ್ಯವಹಾರ ಬಲ. ಬ್ಯೂಟಿಫುಲ್ ಡೇ. ಸಿಂಹರಾಶಿ. ವಿಪರೀತ ಬಲ. ಸ್ವಲ್ಪ ಆರೋಗ್ಯದ ಕಡೆ ನೋಡ್ಕೊಳ್ಳಿ. ಕುಜ ಬಂದು ಸ್ವಲ್ಪ ಕೇತುವಿನ ಸಾರದಲ್ಲಿರೋದ್ರಿಂದ ನೀವು ಯಾವುದೋ ಪ್ರಾಪರ್ಟಿಯ ತಲೆನೋ, ಸ್ವಂತ ಮನೆ, ಬಾಡಿಗೆ ಮನೆಯಲ್ಲಿ ಇದ್ರೂ ಕೂಡ ಅಲ್ಲೊಂದು ಟೆನ್ಷನ್.
ಮನೆ ಬದಲಾವಣೆ, ಜಾಗ ಬದಲಾವಣೆ, ಆಫೀಸ್ ಬದಲಾವಣೆ, ಸಮ್ ಇನ್ವೆಸ್ಟ್ಮೆಂಟ್ಸ್ ಹ್ಯಾಸ್ ಗಾನ್ ರಾಂಗ್ ಫಾರ್ ದಿ ಸಿಂಹರಾಶಿ. ಮತ್ತೆ ಅಂಥದ್ದೇ ಇನ್ನೊಂದು ಏನೋ ಒಂದು ರಿಸ್ಕ್ ತಗೊಳ್ಳಿಕ್ಕೆ ಹೋಗ್ತಿದ್ದೀರಿ, ಸ್ವಲ್ಪ ನಿಧಾನ ಮಾಡಿ. ಸ್ವಲ್ಪ ಯಾರಾದ್ರೂ ಹಿರಿಯರನ್ನ ಕೇಳಿ ಮಾಡತಕ್ಕಂಥದ್ದು ಮಾಡಿ. ಈ ಎಚ್ಚರಿಕೆ. ದೂರ ಪ್ರಯಾಣ, ಜಾಗರೂಕತೆ. ತುಂಬ ಕಾಸ್ಟ್ಲಿ ವಸ್ತುಗಳನ್ನ ಹಾಕೊಂಡು ತಗೊಂಡು ಹೋಗೋದು ಮಾಡೋದೆಲ್ಲ ಮಾಡಬೇಡಿ. ಕಳ್ಳರುಗಳು ಜಾಸ್ತಿ. ಬಂಗಾರ ಹಾಕೊಂಡಂತೂ ಹೊರಗಡೆನೆ ಬರಬೇಡಿ. ಇನ್ನು ಇಟ್ಸ್ ಮೋಸ್ಟ್ ಡೇಂಜರ್, ನಿಮ್ಮನ್ನ ಸಾಯಿಸ ತಗೊಂಡು ಹೋಗ್ಬಿಡ್ತಾರೆ ಅಂತ ಒಂದು ಸ್ಥಾಯಿಗೆ ಬಂದ್ಬಿಟ್ಟಿದೆ. 10 ಗ್ರಾಮ್ ಬಂಗಾರ ಎಲ್ಗೋ ಬಂದು ನಿಂತಿದೆ. ಆಯ್ತರ ಲಕ್ಷಗಳ ಮಾತು. ಈ ವರ್ಷ ಹೊಡೆದ್ರೆ 2 ಲಕ್ಷನೂ ಹೊಡೆದು ಬಿಡುತ್ತೇನೋ ಅದು, ನನ್ಗದೊಂದು ಭಯ. ಈ 2026 ಹೊಡೆದ್ರೆ 2 ಲಕ್ಷದ ಆಸುಪಾಸಿಗೂ ಬಂದು ನಿಂತು ಬಿಡುತ್ತೇನೋ. ಇನ್ನು ಬಡವರು ಬಂಗಾರ ತಗೊಳ್ಳೋದು ಆಗದ ಮಾತು ಅನ್ನೋ ಅಷ್ಟು ಮಟ್ಟಕ್ಕೆ ಎಚ್ಚರಿಕೆ. ಇನ್ನು ಕನ್ಯಾ ರಾಶಿ. ಸ್ವಲ್ಪ ಆತುರ, ಕೋಪ, ವೇಗ, ಸಿಟ್ಟು, ದುಡುಕು, ಆ ಥರದ್ದಾಗ್ತಕ್ಕಂಥದ್ದು. ದೇಹದಲ್ಲಿ ಅನಾರೋಗ್ಯ ಬಾಧೆ ಇದ್ರೆ ಸ್ವಲ್ಪ ಪೀಡನ, ಎಚ್ಚರಿಕೆ. ಆದಷ್ಟು ಸುಬ್ರಹ್ಮಣ್ಯರ ಆರಾಧನೆ. ಕೆಲವರಿಗೆ ನಾಗಬನ ಇರುತ್ತೆ, ಇಲ್ಲ ಹತ್ತಿರದಲ್ಲೇ ನಾಗರಕಟ್ಟೆ ಇದ್ರೆ ಇವತ್ತೊಂದು ಸಣ್ಣ ಪೂಜೆ ಸಂಕಲ್ಪ ಮಾಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ನಾಗ ಚತುರ್ಥಿ ಕೂಡ. ಸ್ವಲ್ಪ ಇವತ್ತು ಒಗ್ಗರಣೆ ಅಡಿಗೆ ಬೇಡ. ಹಾಲನ್ನ, ಮೊಸರನ್ನ, ಸ್ವಲ್ಪ ಒಂದು ಸಣ್ಣ ಪಥ್ಯ ಇರತಕ್ಕಂಥದ್ದು ಮಾಡ್ಕೊಳ್ಳಿ. ಆತರ ಪಡಬೇಡಿ. ಮಾತಿಗೆ, ಜಗಳಕ್ಕೆ, ಕಿರಿಕಿರಿಗೆ ಯಾರಾದ್ರೂ ನಿಮ್ಮನ್ನ ಉದ್ರೇಕ ಮಾಡ್ತಕ್ಕಂಥದ್ದು, ಯಾವುದೋ ಹಳೆ ನೋವು ಸ್ವಲ್ಪ ಉಲ್ಪಣ ಆಗತಕ್ಕಂಥದ್ದು ಉಂಟು. ಕನ್ಯಾ ರಾಶಿ, ಜಾಗರೂಕತೆ. ತುಲಾ ರಾಶಿ. ವಿಪರೀತ ಕೋಪದಲ್ಲಿರ್ತೀರಿ, ಸಿಟ್ಟಲ್ಲಿರ್ತೀರಿ, ಎಚ್ಚರಿಕೆ. ಪಾಲುದಾರಿಕೆಯ ವ್ಯವಹಾರಗಳಲ್ಲಿ ಪ್ರಗತಿ. ಕನ್ಸ್ಟ್ರಕ್ಷನ್ ವರ್ಕ್ಸ್ ಅಲ್ಲಿ ತೊಡಗಿಸ್ಕೊಂಡಿದ್ದೀರಾ, ಬ್ಯೂಟಿಫುಲ್ ಪ್ರಗತಿ. ವೃಶ್ಚಿಕ ರಾಶಿ. ವಿಜಯ ಮಸ್ತು, ಧೈರ್ಯ ಮಸ್ತು, ಸ್ಥೈರ್ಯ ಮಸ್ತು, ಚೆನ್ನಾಗಿದೆ. ಆದರೂ ಕುಜ ಕೇತು ಸಾರದಲ್ಲಿರೋದ್ರಿಂದ ಗಣಪತಿ ಆರಾಧನೆ ಮಾಡಿ. ಕೆಲವೊಂದು ಕಾರ್ಯಗಳು ವಿಘ್ನ ಆಗ್ತಿದೆ, ಎಳಿತಿದೆ, ತಳ್ತಿದೆ. ಸ್ವಲ್ಪ ಇನ್ಫೆಕ್ಷನ್ಸ್, ಅಲರ್ಜಿಸ್ ಬೇಗ ಆಗತಕ್ಕಂಥ ಛಾಯೆ. ಕುಜ ಕೇತು ಸಾರದಲ್ಲಿದ್ದಾಗ ಇನ್ಫೆಕ್ಷನ್, ಕಿವಿ ನೋವು, ಮೂಗು ನೋವು, ಬಾಯಲ್ಲಿ ಹುಣ್ಣು, ಯೂರಿನರಿ ಇನ್ಫೆಕ್ಷನ್ಸ್, ಹೊಟ್ಟೆ ಇನ್ಫೆಕ್ಷನ್, ಡಸ್ಟ್ ಇನ್ಫೆಕ್ಷನ್ಸ್, ಈ ಥರದ್ದಾಗ್ತಕ್ಕಂಥದ್ದು. ತಲೆಯಲ್ಲಿ ಹುಣ್ಣಾಗತಕ್ಕಂಥದ್ದು, ಸ್ಕಿನ್ ಅಲರ್ಜಿಸ್ ಆಗತಕ್ಕಂಥದ್ದು ಆಗಿಬಿಡುತ್ತೆ, ಎಚ್ಚರಿಕೆ. ಇನ್ನು ವಿಶೇಷವಾಗಿ ಧನುಸು ರಾಶಿ. ವಿಜಯ ಮಸ್ತು, ಬ್ಯೂಟಿಫುಲ್. ಮಿಲಿಟರಿ, ಪೊಲೀಸು, ಡಿಫೆನ್ಸು, ಕನ್ಸ್ಟ್ರಕ್ಷನ್, ಎಲೆಕ್ಟ್ರಿಕಲ್ ವರ್ಕ್ಸ್, ಇಂಜಿನಿಯರಿಂಗ್ ವರ್ಕ್ಸ್, ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ದಿನ. ಮಕರ ರಾಶಿ. ಒಡ ಹುಟ್ಟಿದವರು, ಕುಟುಂಬ, ಪ್ರಾಪರ್ಟಿ, ಮನೆ, ಜಾಗ, ವಾಹನ, ಆಟೋಮೊಬೈಲ್ ಇಂಡಸ್ಟ್ರಿ, ಸರ್ವಿಸ್ ಇಂಡಸ್ಟ್ರಿ, ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ, ಎಲೆಕ್ಟ್ರಿಕಲ್ ಇಂಡಸ್ಟ್ರಿ, ಅಗ್ರಿಕಲ್ಚರ್ ಇಂಡಸ್ಟ್ರಿ, ರೈತರು, ಈ ಒಂದು ತೋಟಗಾರಿಕೆ, ಅರಣ್ಯ ಇಲಾಖೆ, ಇಂತಹ ಒಂದು ಉದ್ಯೋಗ, ವೃತ್ತಿ, ವ್ಯವಹಾರದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ಒಂದು ಸಣ್ಣ ಹೊರೆಯೇ. ನೀವು ತುಂಬ ಭಾರ ಎತ್ಕೊಳ್ಳೋಕ್ಕಾಗೋದಿಲ್ಲ. ಲಕ್ಷ್ಮೀ ನರಸಿಂಹ ದರ್ಶನ, ಪೂಜೆ, ನರಸಿಂಹಾಷ್ಟಕವನ್ನ ಸ್ವಲ್ಪ ಕೇಳತಕ್ಕಂಥದ್ದು ಮಾಡಿ. ಇನ್ನು ಕುಂಭರಾಶಿ. ಚಂದ್ರ ಕುಜನ ಸಾರ, ವಿಪರೀತ ಬಲವೇ. ಭೂಮಿಯ ವಿಚಾರದಲ್ಲಿ ಒಂದು ಪ್ರಗತಿ ಆಗತಕ್ಕಂಥದ್ದು ಆಗುತ್ತೆ. ಒಂದು ಮನೆ ತಗೊಳ್ಳೋದು, ಜಾಗ ತಗೊಳ್ಳೋದು, ಇನ್ವೆಸ್ಟ್ಮೆಂಟ್ ಮಾಡೋದು, ಇವುಗಳಲ್ಲಿ ಹೆಜ್ಜೆ ಇಡ್ತಕ್ಕಂಥವ್ರಿಗೆ ತುಂಬ ಪರಿಶ್ರಮದಿಂದ ಒಂದು ದೊಡ್ಡ ಲಾಭವನ್ನ, ದಾರಿಯನ್ನ ಮಾಡತಕ್ಕಂಥದ್ದಾಗುತ್ತದೆ. ತುಂಬ ವಿಶೇಷ ಕುಂಭರಾಶಿ. ಅಷ್ಟೇ ಖರ್ಚುಗಳು ಕೂಡ ಇರುತ್ತವೆ. ಇನ್ನು ಮೀನರಾಶಿ. ವಿಜಯ ಮಸ್ತು, ದೊಡ್ಡ ದೊಡ್ಡ ಇಂಡಸ್ಟ್ರಿ, ಶಿಪ್ಪಿಂಗ್ ಯಾರ್ಡ್, ಗೋಡೌನ್, ಫ್ಯಾಕ್ಟ್ರಿಗಳು, ಮಸಾಲಾ ಫ್ಯಾಕ್ಟ್ರಿಗಳು, ಎಲೆಕ್ಟ್ರಿಕಲ್ ಫ್ಯಾಕ್ಟ್ರಿಗಳು, ಕಾಂಪೊನೆಂಟ್ಸು, ದೊಡ್ಡ ದೊಡ್ಡ ಮೆಷಿನರಿ, ದೊಡ್ಡ ದೊಡ್ಡ ಪ್ಲಂಬಿಂಗು, ಕನ್ಸ್ಟ್ರಕ್ಷನ್ ಸೈಟ್ಸು, ರಿಯಲ್ ಎಸ್ಟೇಟ್ ಪ್ರಾಜೆಕ್ಟ್ಸು, ಲೇಔಟ್ ಪ್ರಾಜೆಕ್ಟ್ಸು, ವಿಲ್ಲಾ ಪ್ರಾಜೆಕ್ಟ್ಸು, ತೋಟಗಾರಿಕೆ ಇಲಾಖೆ, ಅರಣ್ಯ ಇಲಾಖೆ, ಈ ಒಂದು ಗುಪ್ತಚರ ಇಲಾಖೆ, ಪೊಲೀಸ್ ಇಲಾಖೆ, ಗೌರ್ಮೆಂಟ್ ಇಲಾಖೆ, ಅದ್ಭುತವಾದಂಥ ಪ್ರಗತಿಯನ್ನ ಕಾಣತಕ್ಕಂಥ ಒಂದು ವರ್ಷವಾಗಿರುತ್ತೆ, ದಿನವಾಗಿರುತ್ತೆ.
ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.